ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 951ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಫಸ್ಟ್ ಸೇಲ್ ಬಗ್ಗೆನೇ ಮಾತಾಡೋಣಂತೆ. ಡೀಲ್ ಆಫ್ ದಿ ಡೇ ಹೇಳ್ತೀನಿ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಆಪಲ್ ಐಪ್ಯಾಡ್ 10th ಜನರೇಷನ್. ನಾರ್ಮಲ್ ಆಗಿ ನಿಮಗೆ 35,000 ಮೇಲಿರುತ್ತೆ. ಇವಾಗ ನಿಮಗೆ ಈ ಒಂದು ಐಪ್ಯಾಡ್ 26,000ಕ್ಕೆ ಸಿಗ್ತಾ ಇದೆ. ಲೋಯೆಸ್ಟ್ ಅಲ್ಲಿ ಲೋಯೆಸ್ಟ್ ಅಂತಾನೆ ಹೇಳ್ಬೋದು. ನಿಮಗೆ ತುಂಬಾನೇ ಪವರ್ಫುಲ್ ಇರುತ್ತೆ, ಈಸಿಯಾಗಿ ನೀವು ಗೇಮ್ಸ್ ಕೂಡ ಆಡ್ಬೋದು. ತುಂಬಾ ಒಳ್ಳೆ ಐಪ್ಯಾಡ್ ನಿಮಗೆ 26,000ಕ್ಕೆ ಸಿಗ್ತಾ ಇದೆ. ಇನ್ನು ಮೊಬೈಲ್ ಫೋನ್ಸ್ ವಿಷಯಕ್ಕೆ ಬಂದ್ರೆ ನನ್ನ ಪ್ರಕಾರ ಮೆಜಾರಿಟಿ ಫೋನ್ಸ್ ನಿಮಗೆ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ. ನಾನು ಇಂಥ ಫೋನ್ಸ್ ಕೂಡ ಇಷ್ಟು ಕಮ್ಮಿ ಪ್ರೈಸಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಕೂಡ ಅನ್ಕೊಂಡಿರಲಿಲ್ಲ. ಅಷ್ಟು ಕಮ್ಮಿ ಪ್ರೈಸಿಗೆ ನಿಮಗೆ ಮೊಬೈಲ್ಸ್ ಆದ್ರೆ ಸಿಗ್ತಾ ಇದೆ. ಸ್ಯಾಮ್ಸಂಗ್ ಆಗಿರ್ಬೋದು, ಐಫೋನ್ಸ್ ಆಗಿರ್ಬೋದು. ಸೊ ಈ ರೀತಿಯಾಗಿ ತುಂಬಾ ಮೊಬೈಲ್ಸ್ ನಿಮಗೆ ಕಮ್ಮಿ ಪ್ರೈಸಿಗೆ ಸಿಗ್ತಾ ಇದೆ. ವಾಷಿಂಗ್ ಮಿಷಿನ್ಸ್ ಅಂತೂ ನಿಮಗೆ 15,000ದಿಂದಾನೇ ಸ್ಟಾರ್ಟ್ ಆಗ್ತಾ ಇದೆ. ಟಿವಿಸು ಕೂಡ ಅಷ್ಟೇ. ಒಂದೊಂದು ಟಿವಿ ಮೇಲೆ ಮೇಜರ್ ಆಗಿ ನೋಡ್ಕೊಂಡ್ರೆ 10ರಿಂದ 15,000ವರೆಗೂ ಡೈರೆಕ್ಟ್ ಆಗಿ ಕಮ್ಮಿ ಮಾಡಿದ್ದಾರೆ. ಈ ರೀತಿಯಾಗಿ ತುಂಬಾನೇ ಡೀಲ್ಸ್ ಇದೆ. ಹಾಗೆ ಬಂದ್ಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಈ ಸೇಲ್. ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ತುಂಬಾ ಮಟ್ಟಿಗೆ, ಅದು ಕೂಡ ರೀಸೆಂಟ್ ಆಗಿ ಲಾಂಚ್ ಮಾಡಿರ್ತಾರಲ್ಲ ಅಂತ ಪ್ರಾಡಕ್ಟ್ಸ್ ಮೇಲೂ ಕೂಡ ಮೇಜರ್ ಆಗಿ ಡಿಸ್ಕೌಂಟ್ ಪ್ರೊವೈಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಡೀಲ್ಸ್ ನ ನೀವು ಮಿಸ್ ಆಗಬಾರ್ದು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಜಾಯ್ನ್ ಆಗಿ. ಪ್ರತಿಯೊಂದನ್ನು ಕೂಡ ನಾನು ಲೀಸ್ಟ್ ಮಾಡಿ ಹಾಕಿದ್ದೀನಿ. ಲೀಸ್ಟ್ ಜೊತೆಗೆ ಅದು ಕೂಡ ಪ್ರೈಸ್ ವೈಸ್ ಹಾಕಿದ್ದೀನಿ. ಅವಾಗ ನಿಮಗೂ ಕೂಡ ಯೂಸ್ ಆಗುತ್ತೆ. ಇನ್ನ ನೀವೇನಾದ್ರೂ ನಮ್ಮ ಚಾನಲ್ ಅಲ್ಲಿ ಜಾಯ್ನ್ ಆಗಿಲ್ಲ ಅಂದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಬೇಕಂದ್ರೆ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಈಸಿಯಾಗಿ ಜಾಯ್ನ್ ಆಗ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಇನ್ಸ್ಟಾಗ್ರಾಮ್ ಇಂದ. ಇನ್ಸ್ಟಾಗ್ರಾಮ್ ಅವರು ಒಂದು ಹೊಸ ರೂಲ್ ನ ತಂದಿದ್ದಾರೆ. ಇವಾಗ ಅಟ್ ಪ್ರೆಸೆಂಟ್ ಈ ಒಂದು ರೂಲ್ ನ ಅಮೆರಿಕಾದಲ್ಲಿ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ನಿಧಾನಕ್ಕೆ ಬರ್ತಾ ಬರ್ತಾ ಎಲ್ಲಾ ಕಡೆನೂ ಕೂಡ ಈ ಒಂದು ರೂಲ್ ತರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ರೂಲ್ ಮಾತ್ರ ಸೂಪರ್ ಡೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ತುಂಬಾ ಜನರಿಗೆ ಯೂಸ್ ಆಗುತ್ತೆ. ಇವಾಗ ಮೆಟಾ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಇನ್ಸ್ಟಾಗ್ರಾಮ್ ನ 2 ಪಾರ್ಟ್ ಆಗಿ ಡಿವೈಡ್ ಮಾಡ್ತಿದ್ದಾರೆ. 16+ ಹಾಗೆ ಬಂದ್ಬಿಟ್ಟು 16- ಅಂತೇಳಿ. 16- ಬಂದ್ಬಿಟ್ಟು ಟೀನ್ಸ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. 16+ ಬಂದ್ಬಿಟ್ಟು ಅಡಲ್ಟ್ಸ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಇವಾಗ 16 ವರ್ಷಕ್ಕಿಂತ ಸಣ್ಣವರು ಯಾರಾದ್ರೂ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ರೆ ಅವ್ರಿಗೆ ಇನ್ಸ್ಟಾಗ್ರಾಮ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ. ಪ್ರತಿದಿನ 1 ಗಂಟೆ ಮಾತ್ರ ಅವರು ಇನ್ಸ್ಟಾಗ್ರಾಮ್ ಯೂಸ್ ಮಾಡಬಹುದು. ಪೇರೆಂಟ್ಸ್ ಕೂಡ ಕಂಪ್ಲೀಟ್ ಆಗಿ ಇನ್ಸ್ಟಾಗ್ರಾಮ್ ನ ಹ್ಯಾಂಡಲ್ ಮಾಡಬಹುದು. ಅದರ ಜೊತೆಗೆ ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 7 ಗಂಟೆವರೆಗೂ ಇನ್ಸ್ಟಾಗ್ರಾಮ್ ಓಪನ್ ಆಗೋದಿಲ್ಲ. ಅವರು ಕರೆಕ್ಟ್ ಆಗಿ ಮಲ್ಕೋಬೇಕು. ಈ ತರ ತುಂಬಾ ಚೇಂಜಸ್ ಇರುತ್ತೆ. ನಿನ್ನ ಒಂದು ನನಗೆ ತುಂಬಾ ಇಷ್ಟ ಆಗಿದ್ದೇನು ಅಂದ್ರೆ ಇದರಲ್ಲಿ ನಿಮಗೆ ಸೆನ್ಸಿಟಿವ್ ಕಂಟೆಂಟ್ ಏನು ಕೂಡ ಬರೋದಿಲ್ಲ. ಆ ಮಕ್ಕಳು ಏನ್ ನೋಡ್ಬೇಕು ಆ ಒಂದು ಕಂಟೆಂಟ್ ಮಾತ್ರ ಡಿಸ್ಪ್ಲೇ ಆಗುತ್ತೆ. ಅದರ ಜೊತೆಗೆ ಈ ಮಕ್ಕಳು ಯಾರ್ಯಾರನ್ನು ಫಾಲೋ ಮಾಡ್ತಿರ್ತಾರಲ್ಲ ಅವ್ರ ಜೊತೆ ಅಷ್ಟೇ ಇವರು ಮೆಸೇಜ್ ಮಾಡಬಹುದು. ಬೇರೆ ಯಾರಾದ್ರೂ ಅನ್ನೋನ್ ಪರ್ಸನ್ ಬಂದ್ಬಿಟ್ಟು ಮೆಸೇಜ್ ಮಾಡಿದ್ರೆ ಅವರು ಮೆಸೇಜ್ ಮಾಡೋದಕ್ಕಾದ್ರೆ ಆಗೋದಿಲ್ಲ. ಈ ರೀತಿಯಾಗಿ ತುಂಬಾ ಸೆಕ್ಯೂರ್ ಆಗಿ ಬಿಲ್ಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನ 16+ ಬಂದ್ಬಿಟ್ಟು ನಾರ್ಮಲ್. ಇವಾಗ ಅಟ್ ಪ್ರೆಸೆಂಟ್ ನಾವೆಲ್ಲರೂ ಕೂಡ ಇನ್ಸ್ಟಾಗ್ರಾಮ್ ಯಾವ ರೀತಿ ಯೂಸ್ ಮಾಡ್ತಿದೀವೋ ಅದೇ ರೀತಿ ನಿಮಗೆ ಇನ್ಸ್ಟಾಗ್ರಾಮ್ ಆದ್ರೆ ಇರುತ್ತೆ. 16- ಅಂತೇಳಿ ಒಂದು ಹೊಸ ರೂಲ್ ತಂದಿದ್ದಾರೆ. ಹಾಗೆ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಅವರಿಗೆ ಇಂಟರ್ಫೇಸ್ ಕೂಡ ಚೇಂಜ್ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ರೂಲ್ ನನಗೆ ತುಂಬಾನೇ ಇಷ್ಟ ಆಯ್ತು. ಮಕ್ಕಳಿಗೆ ತುಂಬಾನೇ ಇದು ಯೂಸ್ ಆಗುತ್ತೆ. ಸೊ ನೋಡೋಣಂತೆ ನಮ್ಮ ಇಂಡಿಯಾಗೆ ಈ ಒಂದು ರೂಲ್ ಯಾವಾಗ ಬರುತ್ತೆ ಅಂತ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಜಿಯೋ ಇಂದ. ಜಿಯೋ ನೆಟ್ವರ್ಕ್ ರೀಸೆಂಟ್ ಆಗಿ ಡೌನ್ ಆಗಿರೋದು ಎಲ್ಲರಿಗೂ ಕೂಡ ಗೊತ್ತಿರೋದೆ. ರೀಸೆಂಟ್ ಆಗಿ ನಾವು ಟೆಕ್ ನ್ಯೂಸ್ ಅಲ್ಲೂ ಕೂಡ ಮಾತಾಡಿದ್ವಿ. ತುಂಬಾ ಮಟ್ಟಿಗೆ ಸ್ಲೋ ಡೌನ್ ಆಗಿದ್ದು. ಕಾಲ್ಸ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಕಾಲ್ಸ್ ಮಾಡಿದ್ರು ಕೂಡ ಸಡನ್ ಆಗಿ ಕಟ್ ಆಗ್ತಾ ಇತ್ತು. ಮೆಸೇಜಸ್ ಹೋಗ್ತಾ ಇರಲಿಲ್ಲ. ಇಂಟರ್ನೆಟ್ ಅನ್ನೋದಂತೂ ಕಂಪ್ಲೀಟ್ಲಿ ಸ್ಲೋ ಆಗಿತ್ತು ಅಂತಾನೆ ಹೇಳ್ಬೋದು. ಅವತ್ತು ನಾನು ನಿಮಗೆ ಟೆಕ್ ನ್ಯೂಸ್ ಅಲ್ಲಿ ಹೇಳಿದ್ದೆ ನಮಗೆ ಸರ್ವರ್ ರೂಮ್ ಏನಿರುತ್ತಲ್ಲ ಅದು ಬಂದ್ಬಿಟ್ಟು ಬೆಂಕಿ ಹಚ್ಕೊಂಡಿತ್ತು ಅಂತೇಳಿ. ಇವಾಗ ಜಿಯೋ ಕಂಪ್ನಿಯವರು ರಿಯಾಕ್ಟ್ ಆಗಿದ್ದಾರೆ. ಜಿಯೋ ಸ್ಪೋಕ್ ಪರ್ಸನ್ ಏನಿರ್ತಾರಲ್ಲ ಅವ್ರೇನ್ ಹೇಳ್ತಿದ್ದಾರೆ ಅಂದ್ರೆ ರೀಸೆಂಟ್ ಆಗಿ ಒಂದು ಫೈರ್ ಆಕ್ಸಿಡೆಂಟ್ ಆಗಿದೆ, ಅದಕ್ಕೋಸ್ಕರ ಈ ರೀತಿಯಾಗಿ ಆಗಿದೆ. ಇದರಿಂದ ಯಾರ್ಯಾರಿಗೆಲ್ಲ ಇಂಪ್ಯಾಕ್ಟ್ ಕ್ರಿಯೇಟ್ ಆಗಿದೆಯೋ ಅವ್ರಿಗೆಲ್ಲರಿಗೂ ಕೂಡ ನಾವು 2 ದಿನ ಅನ್ಲಿಮಿಟೆಡ್ ಇಂಟರ್ನೆಟ್ ನ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಈ ತರ ಮೆಸೇಜ್ ನಿಮಗೆ ಏನಾದ್ರೂ ಬಂದಿತ್ತು ಅಂದ್ರೆ ನೀವೆಲ್ಲರೂ ಕೂಡ 2 ದಿನ ಎಕ್ಸ್ಟ್ರಾ ಇಂಟರ್ನೆಟ್ ನ ಯೂಸ್ ಮಾಡಬಹುದು. ಅದು ಕೂಡ ಕಂಪ್ಲೀಟ್ಲಿ ಅನ್ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಜಿಯೋ ಕಂಪ್ನಿಯವರು ಹೇಳ್ತಾ ಇದ್ದಾರೆ. ಇವಾಗ ಅಟ್ ಪ್ರೆಸೆಂಟ್ ಈ ಒಂದು ಮೆಸೇಜಸ್ ವಿಪರೀತ ವೈರಲ್ ಆಗಿದೆ ಅಂತಾನೆ ಹೇಳ್ಬೋದು. ಫಸ್ಟ್ ಟೈಮ್ ಅನ್ಕೊಂತೀನಿ ಜಿಯೋ ಕಂಪ್ನಿಯವರು ಈ ರೀತಿಯಾಗಿ ಒಂದು ಸ್ವಲ್ಪ ಕಾಂಪ್ಲಿಮೆಂಟರಿ ಕೊಡ್ತಿರೋದು. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಲೆಬನಾನ್ ಸಿಟಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ತುಂಬಾ ಒಂದು ಸ್ವಲ್ಪ ಫೇಮಸ್. ರೀಸನ್ ಏನು ಅಂದ್ರೆ ಅಲ್ಲಿ ಟೆರರಿಸ್ಟ್ ಆಕ್ಟಿವಿಟೀಸ್ ಜಾಸ್ತಿನೇ ಇರುತ್ತೆ. ರೀಸೆಂಟ್ ಆಗಿ ಲೆಬನಾನ್ ಸಿಟಿಯಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ. ಈ ಇನ್ಸಿಡೆಂಟ್ ಕೇಳಿದ್ರೆ ಲಿಟ್ರಲಿ ನೀವು ಕೂಡ ಶಾಕ್ ಆಗ್ತೀರಾ. ರೀಸನ್ ಏನು ಅಂದ್ರೆ ಇವತ್ತಿಗೂ ಕೂಡ ಲೆಬನಾನ್ ಸಿಟಿಯಲ್ಲಿರೋರು ಪೇಸರ್ಸ್ ನ ಯೂಸ್ ಮಾಡ್ತಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಇದನ್ನ ನಾವು ಪೇಸರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಕಮ್ಯುನಿಕೇಟ್ ಮಾಡ್ಕೊಳೋದಕ್ಕೆ ನಾವಾದ್ರೆ ಯೂಸ್ ಮಾಡ್ತೀವಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ರೀಸೆಂಟ್ ಆಗಿ ಪುಷ್ಪ ಮೂವಿ ರಿಲೀಸ್ ಆಗಿತ್ತಲ್ಲ ಅದರಲ್ಲಿ ನೀವು ಈ ಒಂದು ಡಿವೈಸ್ ನ ನೋಡಿರ್ತೀರಾ. ಅವರು ಮೆಸೇಜ್ ಕಳ್ಸ್ಕೊಳೋದಕ್ಕೆ ಕಮ್ಯುನಿಕೇಟ್ ಮಾಡ್ಕೊಳೋದಕ್ಕೆ ಈ ಒಂದು ಡಿವೈಸ್ ನ ಯೂಸ್ ಮಾಡ್ತಾರೆ. ರೀಸೆಂಟ್ ಆಗಿ ಲೆಬನಾನ್ ಸಿಟಿಯಲ್ಲಿ ಏನಾಗಿದೆ ಅಂದ್ರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಸಡನ್ ಆಗಿ ಬ್ಲಾಸ್ಟ್ ಆಗ್ತಾ
ಆಗ್ತಾ ಇದೆ. ತುಂಬಾ ಪೇಜರ್ಸ್ ಬ್ಲಾಸ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಏನೇನೆಲ್ಲ ಬ್ಲಾಸ್ಟ್ ಆಗಿದೆಲ್ಲ ಎಲ್ಲಾ ಪೇಜರ್ಸ್ ಕೂಡ ಮೋಸ್ಟ್ ಆಫ್ ಆಲ್ ಟೆರರಿಸ್ಟ್ ಅವ್ರದ್ದು ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಹತ್ತತ್ರ ನಿಮಗೆ 8ರಿಂದ 9 ಜನ ಸತ್ತೋಗಿದ್ದಾರೆ. ಹಾಗೆ ಬಂದ್ಬಿಟ್ಟು ತುಂಬಾ ಜನರಿಗೆ ಗಾಯನೂ ಕೂಡ ಆಗಿದೆ. ಕಂಪ್ಲೀಟ್ ಆಗಿ ಅಲ್ಲೇ ಸ್ಪಾಟ್ ಅಲ್ಲಿ ಹೋಗ್ಬಿಟ್ಟಿದ್ದಾರೆ. ಯಾರ್ಯಾರು ಇಲ್ಲಿ ಚೆಸ್ಟ್ ಹತ್ರ ಇಟ್ಕೊಂಡಿದ್ದಾರೋ, ಯಾರ್ಯಾರೆಲ್ಲ ಇಲ್ಲಿ ಪಾಕೆಟ್ ಅಲ್ಲಿ ಇಟ್ಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಆಲ್ಮೋಸ್ಟ್ ಸತ್ತೋಗಿದ್ದಾರೆ ಅಂತಾನೆ ಹೇಳ್ಬೋದು. ಒಂದ್ ಸ್ವಲ್ಪ ಹುಷಾರಾಗಿರಿ. ಇವಾಗ ಲೆಬನಾನ್ ಸಿಟಿಯಲ್ಲಿರೋರೆಲ್ಲ ಏನ್ ಹೇಳ್ತಿದ್ದಾರೆ ಅಂದ್ರೆ ಅಮೆರಿಕ ಅವರೇ ಇದು ಮಾಡಿರೋದು ಅಂತ ಹೇಳ್ಬಿಟ್ಟು ಅಮೆರಿಕ ಮೇಲೆ ಹಾಕ್ತಿದ್ದಾರೆ. ಅಮೆರಿಕ ಅವರು ಕೂಡ ರಿಯಾಕ್ಟ್ ಆಗಿದ್ದಾರೆ, ನಮಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ, ನಮ್ಮ ಮೇಲೆ ಇದನ್ನೆಲ್ಲ ಹಾಕ್ಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಒಂದು ರಿಪೋರ್ಟ್ ಇದೆ. ಈ ರಿಪೋರ್ಟ್ ಪ್ರಕಾರ ನೋಡ್ಕೊಂಡ್ರೆ ಈ ಎಲ್ಲಾ ಪೇಜರ್ಸ್ ಏನಿದೆಲ್ಲ ರೀಸೆಂಟ್ ಆಗಿ ಪರ್ಚೇಸ್ ಮಾಡಿರೋದು ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಹಳೆ ಪೇಜರ್ಸ್ ಯಾವ್ದು ಕೂಡ ಬ್ಲಾಸ್ಟ್ ಆಗಿಲ್ಲ, ರೀಸೆಂಟ್ ಆಗಿ ಪರ್ಚೇಸ್ ಮಾಡಿದಾರಲ್ಲ ಆ ಒಂದು ಪೇಜರ್ಸ್ ಮಾತ್ರ ಬ್ಲಾಸ್ಟ್ ಆಗಿದೆ. ಇದು ಬ್ಲಾಸ್ಟ್ ಆಗೋದಕ್ಕಿಂತ ಮುಂಚೆ ಒಂದು ಅನ್ನೋನ್ ಮೆಸೇಜ್ ಬರುತ್ತೆ. ಆ ಮೆಸೇಜ್ ಬಂದಿದ್ದಾದ್ಮೇಲೆ ವಿತಿನ್ 10 ಸೆಕೆಂಡ್ಸ್ ಅಲ್ಲಿ ವಿಪರೀತ ಹೀಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ಆಗಿ ಹೀಟ್ ಆಗಿದ್ದಾದ್ಮೇಲೆ ಈ ರೀತಿಯಾಗಿ ಬ್ಲಾಸ್ಟ್ ಆಗ್ತಾ ಇದೆ. ಇನ್ನ ಯಾವುದೇ ರೀತಿ ಕರೆಕ್ಟ್ ಆಗಿರೋ ರಿಪೋರ್ಟ್ ಆದ್ರೆ ಹೊರಗೆ ಬಂದಿಲ್ಲ. ಇವಾಗ ಈ ಒಂದು ಪೇಜರ್ಸ್ ಆದ್ರೆ ಬ್ಲಾಸ್ಟ್ ಆಗ್ತಿದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರೆಡ್ಮಿ ಕಂಪ್ನಿಯವರು ನಮ್ಮ ಇಂಡಿಯಾದಲ್ಲಿ ಒಂದು ಹೊಸ ವಾಚ್ ನ ಲಾಂಚ್ ಮಾಡಿದ್ದಾರೆ, ರೆಡ್ಮಿ ವಾಚ್ 5 ಲೈಟ್ ಅಂತೇಳಿ. ವಾಚ್ ಮಾತ್ರ ತುಂಬಾನೇ ಚೆನ್ನಾಗಿದೆ, ಸ್ಪೆಸಿಫಿಕೇಶನ್ಸ್ ತುಂಬಾ ಇಂಪ್ರೆಸಿವ್ ಆಗಿದೆ. ಇದರಲ್ಲಿ ನಿಮಗೆ MOLED ಡಿಸ್ಪ್ಲೇ ಇರುತ್ತೆ. ಒಂದ್ಸಲ ಚಾರ್ಜ್ ಮಾಡಿದ್ರೆ 18 ದಿನ ನಿಮಗೆ ಲೈಫ್ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಹೆಲ್ತ್ಗೆ ಸಂಬಂಧಪಟ್ಟ ಎಲ್ಲ ಫೀಚರ್ಸ್ ಕೂಡ ಇರುತ್ತೆ, ಅದ್ರ ಜೊತೆಗೆ ಸ್ಪೋರ್ಟ್ಸ್ ಮೋಡ್ಸ್ ಕೂಡ ಇರುತ್ತೆ. ಹಾಗೆ ಬಂದ್ಬಿಟ್ಟು ಮೆಟೀರಿಯಲ್ ನಿಮಗೆ ಚೆನ್ನಾಗಿರುತ್ತೆ, ಸಾಲಿಡ್ ಆಗಿ ಇವರು ಬಿಲ್ಡ್ ಮಾಡಿದ್ದಾರೆ. ಇನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ 3,500 ಇಟ್ಟಿದ್ದಾರೆ. ಅಮೆಝಾನ್ ಅಲ್ಲಿ ನಿಮಗೆ ಸೇಲಿಗೆ ತರ್ತಾ ಇದ್ದಾರೆ. ಯಾರಾದ್ರೂ ರೆಡ್ಮಿ ಕಂಪ್ನಿಗೆ ಸಂಬಂಧಪಟ್ಟ ಒಂದು ವಾಚ್ ತಗೋಬೇಕು, ಅದು ನಿಮಗೆ ಡೀಸೆಂಟ್ ಆಗಿರ್ಬೇಕು ಅಂದ್ರೆ ಈ ವಾಚ್ ನಿಮಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ. ನೋಡ್ಕೊಂಡ್ರೆ ನಮಗೆ ಕೌಂಟರ್ ಪಾಯಿಂಟ್ ಅವರು ಒಂದು ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. ಈ ರಿಪೋರ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ರೀಸನ್ ಏನು ಅಂದ್ರೆ ಕೊನೆಗೂ ಶೌಮಿ ಕಂಪ್ನಿಯವರು ಆಪಲ್ ಕಂಪ್ನಿನ ಬೀಟ್ ಮಾಡಿದ್ದಾರೆ. ಲಾಸ್ಟ್ 3 ಇಯರ್ಸ್ ರಿಪೋರ್ಟ್ ಅಲ್ಲಿ ನೋಡ್ಕೊಂಡ್ರೆ ಫಸ್ಟ್ ಪ್ಲೇಸ್ ಅಲ್ಲಿ ಸ್ಯಾಮ್ಸಂಗ್ ಇತ್ತು, ಸೆಕೆಂಡ್ ಪ್ಲೇಸ್ ಅಲ್ಲಿ ಆಪಲ್ ಇತ್ತು, ಥರ್ಡ್ ಪ್ಲೇಸ್ ಅಲ್ಲಿ ಶೌಮಿ ಕಂಪ್ನಿ ಇತ್ತು. ಶೌಮಿ ಕಂಪ್ನಿ ಸೆಕೆಂಡ್ ಪ್ಲೇಸ್ ಅಲ್ಲೇ ಇತ್ತು. ಮಧ್ಯದಲ್ಲಿ ಇವರೆಲ್ಲ ಏನ್ ಮಾಡಿದ್ರು ಅಂದ್ರೆ ತುಂಬಾ ಮೊಬೈಲ್ಸ್ ನ ಲಾಂಚ್ ಮಾಡಿದ್ರು. ಯಾವ ಮೊಬೈಲು ಕೂಡ ಕರೆಕ್ಟ್ ಆಗಿ ಸೇಲ್ ಆಗಲಿಲ್ಲ. ಹಾಗೆ ಬಂದ್ಬಿಟ್ಟು ತುಂಬಾ ಜನರಿಗೆ ಕನ್ಫ್ಯೂಷನ್ ಆದ್ರೆ ಸ್ಟಾರ್ಟ್ ಆಯ್ತು. ಆವಾಗ ಆಪಲ್ ಕಂಪ್ನಿ ಥರ್ಡ್ ಪ್ಲೇಸ್ ಅಲ್ಲಿ ಇರೋದು ಸೆಕೆಂಡ್ ಪ್ಲೇಸ್ ಬಂತು. ಇವಾಗ ಕರೆಕ್ಟ್ ಆಗಿ ಮೊಬೈಲ್ಸ್ ನ ಲಾಂಚ್ ಮಾಡ್ತಿದಾರಲ್ಲ, ಇವಾಗ ಆಪಲ್ ಕಂಪ್ನಿ ಥರ್ಡ್ ಪ್ಲೇಸ್ ಬಂದಿದೆ, ಶೌಮಿ ಕಂಪ್ನಿ ಸೆಕೆಂಡ್ ಪ್ಲೇಸ್ ಹೋಗಿದೆ. ಗ್ಲೋಬಲ್ ಆಗಿ ನೋಡ್ಕೊಂಡ್ರೆ ಫಸ್ಟ್ ಪ್ಲೇಸ್ ಅಲ್ಲಿ ಸ್ಯಾಮ್ಸಂಗ್ ಇದೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ಶೌಮಿ ಇದೆ, ಥರ್ಡ್ ಪ್ಲೇಸ್ ಅಲ್ಲಿ ಆಪಲ್ ಕಂಪ್ನಿ ಇದೆ. ಅಂದ್ರೆ ಗ್ಲೋಬಲ್ ಆಗಿ ನೋಡ್ಕೊಂಡ್ರೆ ತುಂಬಾ ಜನ ಸ್ಯಾಮ್ಸಂಗ್ ಹಾಗೆ ಬಂದ್ಬಿಟ್ಟು ಶೌಮಿ ಮೊಬೈಲ್ಸ್ ನ ವಿಪರೀತವಾಗಿ ಪರ್ಚೇಸ್ ಮಾಡ್ತಿದ್ದಾರೆ. ನೀವು ಯಾವ ಕಂಪ್ನಿ ಮೊಬೈಲ್ ಯೂಸ್ ಮಾಡ್ತಿದ್ದೀರಾ ಅಂತೇಳಿ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇಷ್ಟೇ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ಟೆಕ್ ನ್ಯೂಸ್ ಅಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.